196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು ಅವನಿಧರ್ ಹವಲ್ದಾರ್, ನಮ್ಮ ರೇಡಿಯೋದ ಫೌಂಡರ್ ಮತ್ತೆ ಸಿಇಒ. ಈ ಒಂದು ವಿಶೇಷ ಕಾರ್ಯಕ್ರಮನ ನಿಮಗೆ ಇವಾಗ ಕೇಳಿಸ್ತಾ ಇರೋದಕ್ಕೆ ಒಂದು ನಿಜವಾದ ಕಾರಣ ಇದೆ. ಏನು ಅಂತಂದ್ರೆ, ನಮ್ಮ ರೇಡಿಯೋದಿಂದ ನಾವು ಕಳೆದ 8 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ. NRIಗಳ ಜೊತೆಲಿ ಮಾಡಿದೀವಿ. NRI ಮಕ್ಕಳಿಗೆ ಕನ್ನಡ ಕಲಿಸುವಂತ ಕೆಲಸವನ್ನು ಮಾಡಿದೀವಿ, ಕನ್ನಡ ಕಲಿ ಅನ್ನೋಂಥ ಕಾರ್ಯಕ್ರಮಗಳ ಜೊತೆಲಿ. ಈಗ ಕನ್ನಡ ಕೂಟ ನ್ಯೂಯಾರ್ಕ್ 1974ರಲ್ಲಿ ಆರಂಭವಾಗಿರುವಂತಹ ಈ ಕನ್ನಡ ಕೂಟ ಕಳೆದ ವರ್ಷ ತನ್ನ 50ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿಕೊಳ್ತು. ಈ ಕನ್ನಡ ಕೂಟದ ಜೊತೆಲಿ ಅಲ್ಲಿರುವಂತಹ ಕನ್ನಡದ ಮಕ್ಕಳುಗಳಿಗೆ ಒಂದು RJ ವರ್ಕ್ಶಾಪ್ ಅನ್ನ, ಯಾವ ತರ ರೇಡಿಯೋನಲ್ಲಿ ಮಾತಾಡಬೇಕು, ನಮ್ಮ ವಾಯ್ಸ್ ಮಾಡ್ಯುಲೇಷನ್ಸ್ ಯಾವ ತರ ಇರಬೇಕು, ಏನ ಮಾತಾಡಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದು ಒಂದು ವರ್ಕ್ಶಾಪ್ ನ ನಾವು ಮಾಡಿದ್ವಿ. ಆ ವರ್ಕ್ಶಾಪ್ ನಲ್ಲಿ ಅನೇಕ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡಿರುವಂತಹ ಮಕ್ಕಳಿಂದ ನಾವು ಈ ಒಂದು ಶೋನಲ್ಲಿ ಅವರ ವಾಯ್ಸ್ ಅಲ್ಲೇನೆ ಅವರೇ ಒಂದೊಂದು ಟಾಪಿಕ್ ಬಗ್ಗೆ, ಒಂದೊಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಆ ವಿಷಯಗಳನ್ನ ನಾವು ಈ ಹೊತ್ತಿನಲ್ಲಿ ಕೇಳೋಣ. ಅದ್ರ ಜೊತೆಲಿ 11 ಜನ ಮಕ್ಕಳು ಸತತವಾಗಿ ಒಂದು 2 ತಿಂಗಳುಗಳ ಕಾಲ ಪ್ರತಿ ವಾರ, ಪ್ರತಿ ವೀಕೆಂಡ್ ಅಲ್ಲಿ ಆನ್ಲೈನ್ ಕ್ಲಾಸ್ಗಳಿಗೆ ಬಂದು ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಯಾವ ತರ ಮಾತಾಡಬೇಕು, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋಂಥದ್ದನ್ನೆಲ್ಲ ಕಲ್ತು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನ ಇವತ್ತು ಈ ಶೋನಲ್ಲಿ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇದೀವಿ. 11 ಜನ ಹುಡುಗರು, ಅದು ಅನ್ಶ್, ಅಜಿತ್, ಅಶ್ರಿತಾ, ಶ್ರೀರಂಜನಿ, ಅಮೋಘ, ಅದೀಶಾ, ಚಿರಾಗ್, ವೀರ್, ಪ್ರೀಶಾ, ಹಾರವ್ ಕೃಷ್ಣನ್, ದಾನಿಕಾ ಮತ್ತೆ ವಿಠಲ್, ಇವರೆಲ್ಲರೂ ಕೂಡ ಅದ್ಭುತವಾಗಿ ವಾಯ್ಸ್ ರೆಕಾರ್ಡ್ಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ನಮಗೆ ಕಳಿಸಿದ್ದಾರೆ. ಅದನ್ನ ನಾವು ಇವತ್ತು ಬ್ರಾಡ್ಕಾಸ್ಟ್ ಮಾಡ್ತಾ ಇದೀವಿ ಈ ಒಂದು ಶೋನಲ್ಲಿ ಅಂತ ಹೇಳ್ತಾ, ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಮಾಡಬೇಕು ಅಂತ ಅಂದಾಗ ನಮ್ಮ ಕನ್ನಡ ಕೂಟ ನ್ಯೂಯಾರ್ಕ್ ನ ಪ್ರೆಸಿಡೆಂಟ್ ಆಗಿರುವಂತಹ ಬದ್ರಿ ಅವರು ಈ ಒಂದು ಇನಿಷಿಯೇಟಿವ್ ನ ತಗೊಂಡು ನಮ್ಮ ರೇಡಿಯೋ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಈ ಒಂದು ಟ್ರೈನಿಂಗ್ ವರ್ಕ್ಶಾಪ್ ಅನ್ನ ಅಲ್ಲಿರುವಂತಹ ಕನ್ನಡದ ಮಕ್ಕಳುಗಳಿಗೆ ಆರ್ಗನೈಸ್ ಮಾಡಿದ್ರು. ಮೊದಲನೇದಾಗಿ ಬದ್ರಿ ಅವರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ, ಜೊತೆಲಿ ಶ್ರುತಿ ಅನ್ನೋರು ಇನ್ನೊಬ್ರು, ಅವರು ಎಂಟೈರ್ ಈ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಕ್ಕೆ ಪಾಪ ಮಕ್ಕಳುಗಳ ಪೇರೆಂಟ್ಸ್ಗಳಿಗೆ ಪ್ರತಿ ವಾರ ಮೆಸೇಜ್ ಅನ್ನ ಕಳಿಸಿ ಆನ್ಲೈನ್ ನಲ್ಲಿ ಎಲ್ರಿಗೂ ವೇಟ್ ಮಾಡಿ ಒಂದು ಅಚ್ಚುಕಟ್ಟಾಗಿ ಪ್ರೋಗ್ರಾಮ್ ಅನ್ನ ನಡೆಸ್ಕೊಡಕ್ಕೆ ಶ್ರುತಿ ಅವರ ಕೊಡುಗೆ ಸಾಕಷ್ಟಿದೆ. ಅವ್ರಿಗೂ ಕೂಡ ನಮ್ಮ ರೇಡಿಯೋ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಮಕ್ಕಳುಗಳ ರೆಕಾರ್ಡಿಂಗ್ ಏನ್ ಬಂದಿದೆ ಇದನ್ನ ಬ್ರಾಡ್ಕಾಸ್ಟ್ ಮಾಡೋದಕ್ಕಿಂತ ಮೊದಲು ಬದ್ರಿ ಅವ್ರನ್ನ ಮತ್ತೆ ಶ್ರುತಿ ಅವ್ರನ್ನ ಮಾತಾಡ್ಸೋಣ. ಅವರ ಒಂದು ಅಭಿಪ್ರಾಯ, ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ ಕೂಡ ತಿಳ್ಕೊಂಡು, ನಂತರದಲ್ಲಿ ಒಬ್ಬೊಬ್ಬರಾಗೆ 11 ಜನ ಹುಡುಗರು ಏನಿದ್ದಾರೆ ಅವರ ಎಲ್ಲ ವಾಯ್ಸ್ ರೆಕಾರ್ಡಿಂಗ್ ಗಳನ್ನ ನಾವು ಈ ಒಂದು ಪ್ರೋಗ್ರಾಮ್ ನಲ್ಲಿ ಇವತ್ತು ಬ್ರಾಡ್ಕಾಸ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಸದ್ಯಕ್ಕೆ ಒಂದು ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರೆ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ಅವನಿಧರ್ ಹವಲ್ದಾರ್, ನಮ್ಮ ರೇಡಿಯೋದ ಫೌಂಡರ್ ಮತ್ತೆ ಸಿಇಒ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ, ನ್ಯೂಯಾರ್ಕ್ ಕನ್ನಡ ಕೂಟ ಮತ್ತೆ ನಮ್ಮ ರೇಡಿಯೋ ಎರಡೂ ಕೊಲಾಬರೇಟ್ ಮಾಡಿಕೊಂಡು ಒಂದು RJ ವರ್ಕ್ಶಾಪ್ ಅನ್ನ ಅಲ್ಲಿರುವಂತಹ ಮಕ್ಕಳುಗಳಿಗೆ, ಕನ್ನಡದ ಮಕ್ಕಳುಗಳಿಗೆ ನಾವು ಆರ್ಗನೈಸ್ ಮಾಡಿದ್ವಿ. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇವತ್ತು ನ್ಯೂಯಾರ್ಕ್ ಕನ್ನಡ ಕೂಟದ ಪ್ರೆಸಿಡೆಂಟ್ ಆಗಿರುವಂತಹ ಬದ್ರಿ ಅವರಿದ್ದಾರೆ. ಬದ್ರಿ ಅವರೇ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ ಅವನಿಧರ್ ಅವರೇ, ತುಂಬಾ ಚೆನ್ನಾಗಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿದೆ ವೆದರ್, ಸೊ ಎಂಜಾಯಿಂಗ್ ಸೋ ಫಾರ್. ವಂಡರ್ಫುಲ್. ಬದ್ರಿ ಅವರೇ, ಮೊದಲನೇದಾಗಿ ನಮ್ಮ ರೇಡಿಯೋ ನಿಮಗೆ ಮತ್ತೆ ನಿಮ್ಮ ಕನ್ನಡ ಕೂಟಕ್ಕೆ ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡುತ್ತೆ. ಬಿಕಾಸ್ ಲಾಸ್ಟ್ ಒಂದು 4-5 ತಿಂಗಳ ಕೆಳಗಡೆ ಅಥವಾ 6 ತಿಂಗಳ ಕೆಳಗಡೆಗೆ ಯು ಹ್ಯಾವ್ ಕಂಪ್ಲೀಟೆಡ್ 50 ಇಯರ್ಸ್, 50 ವರ್ಷನ ಪೂರೈಸಿರುವಂತಹ ಒಂದು ಕನ್ನಡ ಅಸೋಸಿಯೇಷನ್ ಆಗಿದೆ ನ್ಯೂಯಾರ್ಕ್ ಕನ್ನಡ ಕೂಟ. ಸೊ ವಿ ಆರ್ ವೆರಿ ಹ್ಯಾಪಿ ಅಂಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಯುವರ್ ಕನ್ನಡ ಕೂಟ. ಮೊದಲನೇದಾಗಿ ಅದಕ್ಕೆ ಕಂಗ್ರಾಚುಲೇಷನ್ಸ್ ಕೂಡ ನಾವು ನಮ್ಮ ರೇಡಿಯೋ ತಂಡದ ಪರವಾಗಿ ನಿಮ್ಗೆ ತಿಳಿಸ್ತಾ ಇದೀವಿ. ತುಂಬಾ ಧನ್ಯವಾದಗಳು ಅವನಿಧರ್ ಅವರೇ. ಲಾಸ್ಟ್ ಇಯರ್ 50ನೇ ವರ್ಷದ ವಾರ್ಷಿಕೋತ್ಸವನ್ನ ಸೆಲೆಬ್ರೇಟ್ ಮಾಡಿದ್ವಿ, ಪ್ಲಸ್ ಈ ವರ್ಷನೂ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ಒಂದು ಇವೆಂಟ್ ಅಲ್ಲೂ ಒಂದಲ್ಲ ಒಂದು ಸೆಲೆಬ್ರಿಟಿ ಪರ್ಫಾರ್ಮರ್ಸ್ ಫ್ರಮ್ ಕರ್ನಾಟಕನ ಕರೆಸ್ಬಿಟ್ಟು ವಿ ಆರ್ ಸೆಲೆಬ್ರೇಟಿಂಗ್ ಟುಗೆದರ್. ಇಟ್ಸ್ ನಮ್ಮ ಬ್ಲೆಸ್ಸಿಂಗ್ಸ್ ಅಂತಾನೆ ತಿಳ್ಕೋಬೇಕು, ನನ್ನ ಅದೃಷ್ಟನಂತೆ ಅಂತಾನೆ ಅನ್ಕೋಬೇಕು. ಏನಕ್ಕಂದ್ರೆ 50 ವರ್ಷದ ಹಿಸ್ಟ್ರಿನ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತಾನೆ ಅನ್ಕೊಳ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಲೆಗೆಸಿ ಕೂಡ ಆಗುತ್ತೆ. 50 ವರ್ಷ ಇಸ್ ಪಿಂಕ್ ಟೈಮ್ ಅಲ್ಲ? 100% ಹೌದು. ನಿಮ್ಮ ಚಿನ್ನ ತುಂಬಾ ಇಟ್ಸ್ ಅ ಬ್ಲೆಸ್ಸಿಂಗ್. ಖಂಡಿತ. ಅಗೇನ್ ವಿ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ದಿ ಎಂಟೈರ್ ಮೆಂಬರ್ಸ್, ಫೌಂಡರ್ಸ್, ಎಕ್ಸ್ ಪ್ರೆಸಿಡೆಂಟ್ಸ್ ಯಾರ್ಯಾರು ಇದ್ರು ಈ ಒಂದು ಕನ್ನಡ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಕನ್ನಡದ ಹೃದಯಗಳಿಗೆ ನ್ಯೂಯಾರ್ಕ್ ನಲ್ಲಿ ಮತ್ತೆ ಸುತ್ತಮುತ್ತ ಇರುವಂತವ್ರಿಗೆ ತಿಳಿಸ್ತಾ, ಬದ್ರಿ ಅವರೇ, ನಾವು ಲಾಸ್ಟ್ ಒಂದು 3 ತಿಂಗಳ ಕೆಳಗಡೆ ಏನೋ ಮಾತಾಡಿದ್ವಿ, ಈ ತರ ಒಂದು RJ ವರ್ಕ್ಶಾಪ್ ಅನ್ನ ಮಾಡಬೇಕು ಅಂತ. ಯು ಆರ್ ಆಲ್ಸೋ ವೆರಿ ಎಕ್ಸೈಟೆಡ್, ವಿ ಆರ್ ಆಲ್ಸೋ ವೆರಿ ಎಕ್ಸೈಟೆಡ್. ಯಾವ ತರ ಈ ವರ್ಕ್ಶಾಪ್ ಅನ್ನ ಮಾಡಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್
ಅಲ್ಲಿ ಬಂದಿದ್ದಂತ ಎಲ್ಲ ಹುಡುಗರು ಕೂಡ ಮಕ್ಕಳುಗಳು ಕೂಡ ತುಂಬಾ ಚೆನ್ನಾಗಿ ದೇ ಅಬ್ಸಾರ್ಬ್ಡ್ ವಾಟ್ ವಿ ವರ್ ಟ್ರೈಂಗ್ ಟು ಕಮ್ಯುನಿಕೇಟ್ ಟು ದೆಮ್, ಯಾವ ತರ ಮಾತಾಡಬೇಕು, ಏನ್ ಮಾತಾಡಬೇಕು ಅಂತ. ಸೊ ದೇವ್ ಡನ್ ಅಮೇಸಿಂಗ್ ಜಾಬ್. ಐ ಥಿಂಕ್ ಎಲ್ಲ ಪ್ರಪಂಚದಾದ್ಯಂತ ಇರುವಂತ ಎಲ್ಲ ಕನ್ನಡಿಗರು ಕೂಡ ಈಗ ನಮ್ಮ ಮಾತನ್ನ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಮಕ್ಕಳುಗಳ ಮಾತನ್ನು ಕೂಡ ಕೇಳ್ತಾರೆ. ಅಂಡ್ ಅಫ್ಕೋರ್ಸ್ ಶ್ರುತಿ ಅವ್ರ ಜೊತೆಲಿ ಕೂಡ ನಾನು ಮಾತಾಡಿ ಬೇರೆ ಯಾವ ತರ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದನ್ನ ಕೂಡ ತಿಳ್ಕೊಳ್ತೀನಿ. ಒನ್ಸ್ ಅಗೇನ್ ಬದ್ರಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟು ನಾವು ಇದನ್ನ ಮಾಡಿ ಒಟ್ಟಿಗೆ ನಮ್ಮ ಕಡೆಯಿಂದ ಆಗುವಂತ ಒಂದು ಅರಳಿ ಸೇವೆ ಕನ್ನಡಕ್ಕೆ ಏನ್ ಬೇಕೋ ಅದನ್ನ ನಮ್ಗೆ ಮಾಡಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ಪರ್ಸನಲಿ ವಿ ವಾಂಟ್ ಟು ಥ್ಯಾಂಕ್ ಯು ಆಲ್ಸೋ. ಅಂಡ್ ನಾನು ಆನ್ ಬಿಹಾಫ್ ಆಫ್ ಕನ್ನಡ ಕೂಟ ನ್ಯೂಯಾರ್ಕ್ ಅವನಿಧರ್ ಅವರ ನಾನು ನಮ್ಮ ರೇಡಿಯೋ ಅವ್ರಿಗೂ ತುಂಬಾ ಅನಂತ ಧನ್ಯವಾದಗಳು. ಏನಕ್ಕಂದ್ರೆ ನಾನು ನೀವು ಮಾತಾಡಿದಾಗ ಐ ಹ್ಯಾಡ್ ಎ ಸಿಂಪಲ್ ರಿಕ್ವೆಸ್ಟ್. ನಮ್ಮ ಮಕ್ಕಳು ಕನ್ನಡ ಕಲಿತಾ ಇದ್ದಾರೆ ಮನೇಲಿ ಮಾತ್ರ ಅದು ಲಿಮಿಟ್ ಆಗುತ್ತೆ, ಇಲ್ಲ ಫ್ರೆಂಡ್ಸ್ ಗ್ಯಾದರಿಂಗ್ ಆದಾಗ ಮಾತ್ರ ಮೀಟ್ ಆಗುತ್ತೆ. ಬಟ್ ಅದ್ರದ್ದು ಬೆನಿಫಿಟ್ಸ್ ಟ್ರೂ ಅಪ್ಲಿಕೇಶನ್ಸ್ ಫ್ಯೂಚರ್ಲಿ ಹೆಂಗೆ ಅವ್ರಿಗೆ ಯೂಸ್ ಆಗೋ ಥರ ಒಂದು ಕಾರ್ಯಕ್ರಮ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದನ್ನ ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ನಲ್ಲಿ NAMMRADIO ನಮ್ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಅಂತ ಮತ್ತೆ ಹೇಳ್ತಾ ಇರೋದು ನಾನು ಅವನಿಧರ್ ಹವಾಲ್ದಾರ್, ನಮ್ಮ ರೇಡಿಯೋದ ಫೌಂಡರ್ ಮತ್ತೆ CEO. ಈ ಒಂದು ವಿಶೇಷ waiting for spring. ಎಸ್, ಇಟ್ ವಿಲ್ ಕಮ್ ವೆರಿ ಸೂನ್. ಇಲ್ಲಿ ಸದ್ಯಕ್ಕೆ ಬೆಂಗಳೂರಿನಲ್ಲೇ ಜಾಸ್ತಿ ಶೆಕೆ ಇದೆ ನೋಡಿ, ನಮ್ಗೆ ಸಿಕ್ಕಾಪಟ್ಟೆ ಶೆಕೆ ಇದೆ. 37, 36 ಅಷ್ಟೆಲ್ಲ ಹೋಗಿದೆ ಟೆಂಪರೇಚರ್. Oh my god. ಎಸ್. ಸೊ ಈಗ ಸದ್ಯಕ್ಕೆ ನಾವು ಮಾತಾಡ್ತಾ ಇದ್ದಿದ್ದು ನಮ್ಮ ವರ್ಕ್ಶಾಪ್ ಬಗ್ಗೆ. ಅಂಡ್ ವಿ ಹ್ಯಾವ್ ಕನ್ಕ್ಲೂಡೆಡ್ ದ ವರ್ಕ್ಶಾಪ್. ಎಲ್ಲ ಮಕ್ಕಳುಗಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ವಾಯ್ಸ್ ನೋಟ್ಸ್ನ ಕಳಿಸಿದ್ರು, ವಾಯ್ಸ್ ರೆಕಾರ್ಡಿಂಗ್ಸ್ನ ಕಳಿಸಿದ್ರು. ದೆನ್ ಆಲ್ ಅ ಫ್ಯಾಬ್ಯುಲಸ್ ಜಾಬ್ ವಾಟ್ ದೇ ಹ್ಯಾವ್ ಡನ್. ಸೊ ನೀವು ಇದಕ್ಕೆ ಎಂಟೈರ್ ವರ್ಕ್ಶಾಪ್ಗೆ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರಿ. ಇಫ್ ಐ ಆಮ್ ಕೋಆರ್ಡಿನೇಟರ್ ಅಂತ ತಗೊಂಡ್ರೆ ಏನ್ ಅನಿಸ್ತಾ ಇತ್ತು? ಹೌ ವಾಸ್ ದಿ ಫೀಲಿಂಗ್ ಅಂಡ್ ವಾಟ್ ಎಕ್ಸಾಕ್ಟ್ಲಿ ವಾಸ್ ದಿ ಫೀಡ್ಬ್ಯಾಕ್ ಫ್ರಮ್ ದಿ ಸ್ಟೂಡೆಂಟ್ಸ್? ಯಾವ ತರ ಅನಿಸ್ತು ನಿಮಗೆ ಪರ್ಸನಲಿ? ಐ ಥಿಂಕ್ ನನಗೆ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು, ತುಂಬಾ ಕಲ್ತ್ರು ಅಂತ ಅನ್ಸುತ್ತೆ. ಸ್ವಲ್ಪ ಫಸ್ಟ್ ಫ್ಯೂ ಸೆಷನ್ಸ್ ಅಲ್ಲಿ ದೇ ವರ್ ಸ್ಟಿಲ್ ವಾರ್ಮಿಂಗ್ ಅಪ್. ಆಮೇಲೆ ಸ್ವಲ್ಪ ಅವ್ರಿಗೆ ಐ ಥಿಂಕ್ ದೇ ಓಪನ್ ಅಪ್. ಓವರ್ ಆಲ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಮಕ್ಕಳಿಗೆ. ದೇ ಲರ್ನ್ ಅಬೌಟ್ ವಾಯ್ಸ್ ಮಾಡ್ಯುಲೇಷನ್, ಎಬಿಲಿಟಿ ಟು ಎಂಗೇಜ್ ದ ಆಡಿಯನ್ಸ್, ಹೆಂಗೆ ಹ್ಯೂಮರ್ ಆಡ್ ಮಾಡೋದು, ದ ಡೀಟೇಲ್ಸ್ ಆಡ್ ಮಾಡೋದು, ಸೊ ದ ಕಾನ್ವರ್ಸೇಷನ್ ಬೋರಿಂಗ್ ಆಗದೆ ಇರಲಿ ಅಂತ ಎಂಗೇಜಿಂಗ್ ಆಗಿರೋ ಇರಕ್ಕೆ. ಆಮೇಲೆ ಒಂದು ಫ್ರೀ ಫ್ಲೋ ಸ್ಟೋರಿ ಟೆಲಿಂಗ್ ಎಬಿಲಿಟಿ ಬಂತು ಮಕ್ಕಳಿಗೆ ವಿದೌಟ್ ಹೆಸಿಟೇಷನ್. ಐ ವುಡ್ ಸೇ ಆಲ್ಸೋ ದ ಎಬಿಲಿಟಿ ಟು ಥಿಂಕ್ ಆನ್ ದ ಟೋಸ್ ಅಂತ ಹೇಳ್ತಾರಲ್ಲ, ಇನ್ಸ್ಟೆಂಟ್ಲಿ ಸ್ಪಾಂಟೇನಿಟಿ. I think these are all very important skills and ಸ್ವಲ್ಪ ಇಂಟ್ರೋವರ್ಟ್ಸ್ ಇರೋರ್ನು ಇಟ್ ಓಪನ್ಸ್ ದೆಮ್ ಅಪ್ ಅನ್ಸುತ್ತೆ. ಖಂಡಿತ. ಇನ್ಫ್ಯಾಕ್ಟ್ ಒಂದು ಹೇಳಬೇಕು, ನಾವು ಈಗ ನ್ಯೂಯಾರ್ಕ್ ಕನ್ನಡ ಕೂಟದಲ್ಲಿ ಕನ್ನಡ ಕಲಿ ಏನಿದೆ ಮಕ್ಕಳುಗಳಿಗೆ ಕನ್ನಡ ಕಲಿಸುವಂತದ್ದು, ಅದು ಬರೀ ಅವ್ರ ಮನೆಗೆ ಅಷ್ಟೇ ಸೀಮಿತ ಇರ್ಲಾರ್ದಾಗೆ ಅವರ ಬೇರೆ ಲೈಫ್ ಅಲ್ಲಿ ಕೂಡ ಮುಂದಕ್ಕೆ ಎಲ್ಲ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗ್ಲಿ ಅನ್ನೋಂಥದ್ದು ಕನ್ನಡ ಕಲಿ ಕ್ಲಾಸಸ್ ನ ಮಾಡುವಂಥದ್ದು. ಅದೇ ನಿಟ್ಟಿನಲ್ಲಿ ನಾವು ಈಗ ಮಾಡ್ತಾ ಇದ್ದಾಗ ನಾನು ಮತ್ತೆ ಬದ್ರಿ ಅವರು ಮಾತಾಡ್ಬೇಕಾದ್ರೆ, ಅಂದ್ರೆ ಅರ್ಲಿ ಮಾತಾಡಿದಾಗ ನಾವು ಅಂದ್ಕೊಂಡಿದ್ದು ಏನು ಅಂದ್ರೆ, ಬರೀ ಈ ಒಂದು ವರ್ಕ್ಶಾಪ್ ಬರೀ ಒಂದು ಇಲ್ಲಿ ಶೋ ಮಾಡೋದಕ್ಕಷ್ಟೇ ಅಲ್ಲ, ಒಂದು ಹೊಸ ಅವೆನ್ಯೂಸ್ ಓಪನ್ ಆಗುತ್ತೆ ಮಕ್ಕಳಿಗೆ. ದೇ ಕ್ಯಾನ್ ಥಿಂಕ್ ಬಿಯಾಂಡ್ ದಿ ರೆಗ್ಯುಲರ್ ವಾಟ್ ದೇ ಡೂ. ಒಂದು ಪ್ಯಾಷನ್ ಆಗಿ ರೇಡಿಯೋನಲ್ಲಿ ಮಾತಾಡ್ಬೋದು ಅಥವಾ ಟಿವಿನಲ್ಲಿ ಮಾತಾಡ್ಬೋದು. ಸೋಷಿಯಲ್ ಮೀಡಿಯಾ ಬೂಮಿಂಗ್ ಇದೆ, AI ಬಂದಿದೆ, ಸೋ ಮೆನಿ ಅವೆನ್ಯೂಸ್. ಅಂಡ್ ವಾಯ್ಸ್ ಮಾಡ್ಯುಲೇಷನ್ ಅನ್ನೋಂಥದ್ದು ಅಥವಾ ವಾಯ್ಸ್ ಕಲ್ಚರ್ ಅನ್ನೋಂಥದ್ದು ಒಂದು ಸ್ಕಿಲ್ ಇದ್ರೆ ಇಟ್ ವಿಲ್ ಹೆಲ್ಪ್ ದಿ ಸ್ಟೂಡೆಂಟ್ಸ್ ಎ ಲಾಟ್ ಅನ್ನೋಂಥದ್ದನ್ನ ನಾವು ಅಂದ್ಕೊಂಡ್ವಿ. ಐ ಹೋಪ್ ಈ ಒಂದು ನಮ್ಮ ಏನು ಉದ್ದೇಶ ಇತ್ತು ಅದು ಫುಲ್ಫಿಲ್ ಆಗಿದೆ ಅಂತ ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ವೆದರ್ ವಿ ಹ್ಯಾವ್ ಡಿಡ್ ದಟ್ ಆರ್ not? Definitely. But if there is more opportunity in the future, ಮಕ್ಕಳನ್ನ ಇನ್ನೂ ಎಂಗೇಜ್ ಮಾಡಕ್ಕೆ on a higher level, I think ಕನ್ನಡ ಕೂಟ ಮಕ್ಕಳು definitely will be interested. ಖಂಡಿತ ಶ್ರುತಿ ಅವರೇ. once again we would like to thank you a lot from ನಮ್ಮ ರೇಡಿಯೋ ಟೀಮ್, because early morning ನಮಗೆ ಲೇಟ್ ನೈಟ್ ನಿಮ್ಗೆ ಅಷ್ಟೆಲ್ಲ ಇದ್ದು ಕೋಆರ್ಡಿನೇಟ್ ಮಾಡಿ ಮೆಸೇಜ್ ಹಾಕಿ, ಎಷ್ಟೋ ದಿನ ನಾವು ಕ್ಲಾಸಸ್ ತಗೊಂಡಿಲ್ಲ, ಎಷ್ಟೋ ದಿನ ಪಾಪ ಮಕ್ಕಳಿಗೆ ಕೆಲವೊಬ್ರು ಯಾರು ಅಟೆಂಡ್ ಆಗಲಿಲ್ಲ. You are the key person to bring everyone on board, so we would like to congratulate you at this moment. ನೆಕ್ಸ್ಟ್ ಟೈಮ್ ನ್ಯೂಯಾರ್ಕಿಗೆ ನಾವು ಬಂದಾಗ ಅಥವಾ ನೀವು ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದು ಟ್ರೀಟ್ ನಮ್ಮ ಕಡೆಯಿಂದ ನಿಮಗೆ, ಅಥವಾ ನೀವೇ ಅಲ್ಲಿ ಬಂದ್ರೆ ನೀವು ನಮಗೆ ಟ್ರೀಟ್ ಕೊಡ್ಬೇಕು. ಎರಡರಲ್ಲೂ ಡೆಫಿನೆಟ್ಲಿ ಅವನಿಧರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಪಾಪ. ನೀವು ನಿಮ್ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಲೈಕ್ ನೀವು ಹೇಳ್ದಂಗೆ ಟೈಮಿಂಗ್ಸ್ ಡಿಫ್ರೆನ್ಸ್, ಯು ಬಿನ್ ವೆರಿ ಅಕಾಮಡೇಟಿವ್ ಪಾಪ. ನಿಮ್ದು ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ನಿಮ್ ಪರ್ಸನಲ್ ಲೈಫ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಥ್ಯಾಂಕ್ ಯು ಸೋ ಮಚ್. ನಾವು ಮಾಡಿದ ಉದ್ದೇಶ ಅದೇ. ನಾವು ಆಗ್ಲೇ ಹೇಳ್ತಾ ಇದ್ವಿ, ಬದ್ರಿ ಅವ್ರ ಜೊತೆ ಮಾತಾಡಿದಾಗ ಒಂದು ಮಾತು ಹೇಳಿದ್ವಿ, ಕನ್ನಡದ ಬಾವುಟನ್ನ ಮುಂದೆ ಕನ್ನಡ ಕೂಡ ಇರ್ಬೋದು ಅಥವಾ ಅಲ್ಲಿ ನ್ಯೂಯಾರ್ಕ್ ನಲ್ಲಿ ಇಟ್ಕೊಂಡು ಕನ್ನಡದ ಕೆಲಸನ ಮುಂದುವರಿಸೋದು ಇದೆ ಮಕ್ಕಳುಗಳು. ಸೊ ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ಏನಾದ್ರು ಸ್ಕಿಲ್
ಸ್ಕಿಲ್ಗಳು ಹೇಳ್ಕೊಟ್ರೆ ಅದು ನಾವು ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಮಾಡುವಂತ ಒಂದು ಅಳಿಲ್ ಸೇವೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಅದನ್ನ ನಾವು ಮಾಡ್ತಾ ಇರೋದು ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಈ ಒಂದು ಎಂಟೈರ್ ವರ್ಕ್ಶಾಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲದನ್ನ ಕೋಆರ್ಡಿನೇಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಎಲ್ಲ ಲಿಸ್ನರ್ಸ್ ಗೆ ಹೇಳ್ತಾ ಇರೋದೇನು ಅಂದ್ರೆ, ಶ್ರುತಿ ಅವರ ಮಾತು ಮುಗಿದ ನಂತರದಲ್ಲೇ ಬ್ಯಾಕ್ ಟು ಬ್ಯಾಕ್ ನಮಗೆ ನಮ್ಮ ಕನ್ನಡದ ಮಕ್ಕಳು ಏನೇನ್ ಮಾತಾಡಿದ್ದಾರೆ ಅದೆಲ್ಲದನ್ನ ಬ್ಯಾಕ್ ಟು ಬ್ಯಾಕ್ ನಾವು ಪ್ಲೇ ಮಾಡ್ತಾ ಇದೀವಿ. ಅದನ್ನ ಕೂಡ ಕೇಳಿ ನಮ್ಮ ಒಂದು ರೇಡಿಯೋನೆಲ್ಲ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಾನು ಅವನಿಧರ್ ಹವಲ್ದಾರ್, ನಮ್ಮ ರೇಡಿಯೋದ ಫೌಂಡರ್ ಮತ್ತೆ ಸಿಇಒ. ಎಸ್, ಬದ್ರಿ ಅವರ ಮತ್ತೆ ಶ್ರುತಿ ಅವರ ಮಾತುಗಳನ್ನ ಕೇಳಿದ್ವಿ. ಯಾವ ತರ ನಾವು ಈ ಒಂದು RJ ವರ್ಕ್ಶಾಪ್ ನ ಶುರು ಮಾಡಿದ್ವಿ, ಹೇಗಾಯ್ತು, ಯಾವ ತರ ಡೆವಲಪ್ಮೆಂಟ್ಸ್ಗಳು ಬಂತು, ಏನ್ ಚಾಲೆಂಜಸ್ ಇತ್ತು ಅಂತ. ಅಂಡ್ ನಮ್ಮೆಲ್ಲ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಈ ಒಂದು ವರ್ಕ್ಶಾಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆ ಕೊಟ್ಟಂತ ಟಾಸ್ಕ್ ಏನು ಅಂತಂದ್ರೆ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ, ಅದು ಅವರ ಒಂದು ಮೆಮೊರಿ ಇರಬಹುದು ಅಥವಾ ಒಂದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಇರಬಹುದು ಅಥವಾ ಅವರ ಸ್ಕೂಲ್ ಬಗ್ಗೆ ಇರಬಹುದು, ಈ ತರ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಮಾತಾಡಿ ಅಂತ ಅಂದಿದ್ವಿ. ಮೊದಲನೇದಾಗಿ ಅಶ್ರಿತಾ ವೆಂಗಸಂದ್ರ, 11 year old ಅಶ್ರಿತಾ ತನ್ನ ಒಂದು ವೆಕೇಶನ್ ಬಗ್ಗೆ ಕೊಟ್ಟಿರುವಂತಹ ರೆಕಾರ್ಡಿಂಗ್ ಇಲ್ಲಿದೆ. ಇದನ್ನ ಕೇಳ್ಕೊಂಡು ಬನ್ನಿ, ಬಂದ ನಂತರ ಮತ್ತೆ ಮಾತಾಡೋಣ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. Hi, my name's Ashrita. I'm 11 years old and I'm from New York. And since winter break's coming up, I would like to tell you all about my vacation to Cancun. When I reached there, they welcomed us with a delicious mango strawberry drink. As soon as we reached our room, we were exhausted from the 4-hour plane and the 1-hour taxi. The room was really beautiful. When we went to the private pool, there was a pool party. The DJs were giving everyone balloons and we had a great time. There was a poolside snack, and not to mention they were free. And the food was amazing. The next few days of the trip, we got to see the Mayan pyramids, the enchanting sinkholes, and surprisingly, it was really fresh. It was fresh. It was really beautiful blue water, and it was fresh water. We also wanted to go snorkeling, but the tides were too big and dangerous to go. But last but not least, we went to the edge of Mexico. The tides were huge. Some of the residents there said it was very common to have hurricanes. I would gladly go back there for another memorable trip. Have any of you guys been to a place where you want to go back? Tell me your wonderful stories in my email, and have a good winter break. ಥ್ಯಾಂಕ್ ಯು ಸೋ ಮಚ್ ಅರ್ಷಿತಾ ಫಾರ್ ದಿಸ್ ವಂಡರ್ಫುಲ್ ಕ್ಲಿಪ್. 1 ನಿಮಿಷದ ಕ್ಲಿಪ್ ಇದ್ರೂ ಕೂಡ ನನಗೆ ಪರ್ಸ್ನಲಿ ಅನಿಸ್ತಾ ಇರೋದೇನು ಅಂತಂದರೆ, ಐ ವಾಸ್ ಇನ್ ದಟ್ ಪ್ಲೇಸ್. ಅಷ್ಟು ಚೆನ್ನಾಗಿತ್ತು ಯುವರ್ ಎಕ್ಸ್ಪ್ಲನೇಷನ್, ವಂಡರ್ಫುಲ್. ಇದೇ ತರಹದ ಕ್ಲಿಪ್ಸ್ಗಳು, ಇದೇ ತರಹದ ಕೆಲಸಗಳು ಮುಂದೆ ಕೂಡ ಮಾಡೋಣ ಅಂತ ಹೇಳ್ತಾ, ಮುಂದಕ್ಕೆ ಶ್ರೀರಂಜನಿಯ ವಾಯ್ಸ್ ಕ್ಲಿಪ್ಪನ್ನು ಪ್ಲೇ ಮಾಡೋಣ. ಶ್ರೀರಂಜನಿ ವಿಶೇಷವಾಗಿ ಯೋಗದ ಬಗ್ಗೆ ತನಗೇನು ಅನಿಸಿದೆ ಅನ್ನೋಂಥದ್ದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ. ಈ ಕ್ಲಿಪ್ಪನ್ನು ಕೇಳ್ಕೊಂಬರೋಣ. Hello everyone, I'm Shriranjani, 11 years old from Hicksville, New York. Today I'm talking about yoga and its benefit. Yoga, originating from India, goes beyond just exercise. It's a holistic approach to wellness, blending breath, meditation, and physical postures. It's a journey toward inner peace and harmony. The benefits of yoga are vast, from enhancing flexibility and strength to reducing stress. It improves posture, focus, boosts immunity, and aids in better sleep. Starting your yoga journey is very simple. It's inclusive and adaptable. Begin with beginner classes or explore online tutorials at your own pace. Incorporating yoga into daily life doesn't require hours. Even a few mindful minutes can make a big difference. Pause, breathe, and reconnect with yourself throughout the day. Do you like doing yoga? What are your thoughts on it? Let me know at shriranjaniradiojockey@gmail.com. Thank you to Kick NY for giving me this opportunity. See you soon. Bye. ಥ್ಯಾಂಕ್ ಯು ಅಗೇನ್ ಶ್ರೀರಂಜನಿ, ವಂಡರ್ಫುಲ್ ಕ್ಲಿಪ್ ಅಗೇನ್. ಯೋಗದ ಬಗ್ಗೆ ನಿನಗೆ ಅನಿಸಿದ್ದನ್ನು ನೀನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ಯಾ. ನೆಕ್ಸ್ಟ್ ವಿ ವಿಲ್ ಬಿ ಪ್ಲೇಯಿಂಗ್ ದಿ ಆಡಿಯೋ ಕ್ಲಿಪ್ ಆಫ್ ಚಿರಾಗ್ನ ಆಡಿಯೋ ಕ್ಲಿಪ್ಪನ್ನು ಇವಾಗ ಪ್ಲೇ ಮಾಡೋಣ. Hello, Namaskara, Pranam, and Sat Sri Akal everyone. Today, you're with your favorite jockey, Chirag Shakir. I'm 11 years old, and I'm talking to you all from the state of New York. Today's topic is all about the wonderful world of biking. Did you know that about 200 years ago, a man named Carl von Dreis came up with a bike called the Dreisian? It didn't have pedals. Instead,
People sat on it and pushed it with their feet to move around. And biking is one of my favorite topics to talk about and one of my favorite outdoor activities. There are two types of biking. Commuting, which is riding a bike from one place to another. Then we have the racers. Racers ride on velodrome tracks, which are bowl-shaped arenas. The size of the tracks can vary from track to track. There are different styles of biking, such as mountain biking, road biking, and cross-country biking. You get lots of exercise from biking. You find a sense of fun. Biking improves strength, balance, and coordination. You can bike on many types of terrain, like dirt, concrete, and mud. You can bike on trails, bridges, mountains, and so on. Thank you all for tuning into Num Radio. I appreciate KKNY for giving me this opportunity to share my views and experiences. I would like to thank Mr. Avanidar for sharing his views and his lessons on how to be a good radio jockey. Once again, dhanyavadagalu, and make sure that if you have any suggestions or any of your own experiences, make sure you email me at numradiocc@gmail.com. Thank you. ಥ್ಯಾಂಕ್ ಯು ಚಿರಾಗ್. ನನ್ನ ಕೂಡ ಮೆನ್ಷನ್ ಮಾಡಿ ಯು ಹ್ಯಾವ್ ಥ್ಯಾಂಕ್ಡ್ ಮೀ. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ಎಲ್ಲ ಲಿಸ್ನರ್ಸಿಗೆ ಹೇಳಬೇಕೇನು ಅಂತ ಅಂದರೆ, ನಾವು ನಮ್ಮ ರೇಡಿಯೋ ಇನ್ಸ್ಟಿಟ್ಯೂಟ್ ಆಫ್ ವಾಯ್ಸ್ ಟ್ರೈನಿಂಗ್ ಅಂತ ಕೆಲವು ವರ್ಷಗಳ ಕೆಳಗಡೆ ಮಾಡ್ತಾ ಇದ್ವಿ. ಅನೇಕ ಜನರು ಬಂದು ಅಲ್ಲಿ ಟ್ರೈನಿಂಗನ್ನು ತೊಗೊಂಡು ಬೇರೆ ಬೇರೆ ಚಾನಲ್ಗಳಲ್ಲಿ ಇವತ್ತು ಆರ್ಜೆಗಳಾಗಿ, ನ್ಯೂಸ್ ಚಾನಲ್ಗಳಲ್ಲಿ ರಿಪೋರ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಫೀಲ್ಸ್ ವೆರಿ ಗುಡ್. ಇದೇ ಥರ ಮಕ್ಕಳುಗಳಿಗೆ ನಾವು ಈ ಥರ ವರ್ಕ್ಶಾಪ್ಗಳನ್ನ ಮಾಡ್ತಾ ಇದ್ರೆ ನಾಟ್ ಓನ್ಲಿ ಒಂದು ಮೀಡಿಯಾನಲ್ಲಿ ಅಥವಾ ರೇಡಿಯೋನಲ್ಲಿ ಅಥವಾ ಟಿ ವಿನಲ್ಲಿ ಅಂತ ಅಲ್ಲ, ತಮ್ಮ ಓವರ್ ಆಲ್ ಲೈಫಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮಗನ್ಸುತ್ತೆ. ಈ ತರಹದ ವರ್ಕ್ಶಾಪ್ಗಳು ನಮ್ಮ ಸ್ಕಿಲ್ಗಳು ಡೆವಲಪ್ ಆಗುತ್ತೆ, ಯಾವ ಥರ ಮಾತಾಡಬೇಕು ಅನ್ನೋಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳು ಅಂತ ಹೇಳ್ತಾ, ಅಪ್ಕಮಿಂಗ್ ನೆಕ್ಸ್ಟ್ ನಾವು ಹಾರವ್ ಕೃಷ್ಣನ್ ಆಡಿಯೋ ಕ್ಲಿಪ್ಪನ್ನು ಇವಾಗ ಪ್ಲೇ ಮಾಡೋಣ. Hi, hello, namaskara. I'm Haru Krishnan. I'm from Flushing, New York, and I'm studying 6th grade. I am 11 years old. Today, I will be talking about my favorite topic, about flutes. Flutes are played all around the world, and there are many different types of flutes. For example, the Chinese Dizi flute and the Indian Bassuri and Venu flute. Asian flutes are usually wooden and played horizontally. There are a range of Western flutes, like the concert flute, alto flute, and the bass flute, etc. Venu is the name of the Carnatic flute. Well, it has been popular in South India for well over a century. The Venu uses thicker walled and darker bamboo than Bassuri. Also, Venu has 8 playing holes and 1 blowing hole, while the Bassuri uses 6 playing holes and 1 blowing hole. Now, I'm going to play a very small song on my flute. The song is Rama Janardana. ವಂಡರ್ಫುಲ್ ಹಾರವ್ ಕೃಷ್ಣನ್. ಬರೀ ಮಾತಲ್ಲಷ್ಟೇ ಅಲ್ಲದೆ ಕೊಳಲನ್ನು ನುಡಿಸಿ ಕೂಡ ಪ್ರಪಂಚದಾದ್ಯಂತ ಯಾರ್ಯಾರು ಈ ಶೋನ ಕೇಳ್ತಾ ಇದ್ದಾರೆ ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡಿದ್ಯಾ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ದಿಸ್ ರೆಕಾರ್ಡಿಂಗ್. ಅಪ್ಕಮಿಂಗ್ ನೆಕ್ಸ್ಟ್ ಅನ್ಶ್ ಅಜಿತ್ನ ಆಡಿಯೋ ಕ್ಲಿಪ್ಪನ್ನು ಇವಾಗ ನಾವು ಪ್ಲೇ ಮಾಡೋಣ. ಅನ್ಶ್ಗೆ ಏನಿಷ್ಟ, ಯಾವುದ್ರ ಬಗ್ಗೆ ಮಾತಾಡಿರೋದು ಅಂತ ಕೂಡ ತಿಳ್ಕೊಳ್ಳೋಣ. Hello everybody, my name is Ansh Ajit. I'm from New York. I'm 10 years old and I'm in the 4th grade. Today I'm going to be talking about games. In my opinion, Minecraft is the best game. Minecraft is based on coding Java and Bedrock. I think Minecraft is good because there's many things you can do in Minecraft. You can build anything, you can do anything. This reminds me of a time I built something in Minecraft. I built a whole entire castle and a kingdom. You can do anything in Minecraft. What do you think? What's your favorite game? Thank you all for listening, and thank you KKNY for giving me this opportunity.
ಥ್ಯಾಂಕ್ ಯು ಅನ್ಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ಅಬೌಟ್ ಮೈನ್ ಕ್ರಾಫ್ಟ್ ಗೇಮ್. ಈ ಒಂದು ಗೇಮ್ ಏನಿದೆ ನಮ್ಮ ಫ್ರೀಡಮ್ಗೆ ವರ್ಚುವಲ್ ವರ್ಲ್ಡಲ್ಲಿ ಯಾವ ಥರ ಡೆವಲಪ್ ಮಾಡಬೇಕು, ಏನು ಮಾಡಬೇಕು ಅನ್ನೋಂಥ ನಮ್ಮ ಇಮ್ಯಾಜಿನೇಷನ್ನಿಂದ ಏನಾದರೂ ಮಾಡಬಹುದು ಅನ್ನೋಂಥದ್ದು ಕ್ಲೀನಾಗಿ ಪ್ರೊಜೆಕ್ಟ್ ಆಗ್ತಾಯಿದೆ. ಅನ್ಶ್ ಹೇಳಿದಾಗೆ ಅವನ ಇಮ್ಯಾಜಿನೇಷನ್ನ ಯೂಸ್ ಮಾಡಿ ಒಂದು ಕ್ಯಾಸಲ್ನ ಬಿಲ್ಡ್ ಮಾಡಿದ್ದೀನಿ ಅಂತ. ಅದೇ ಥರ ನಮಗೇನು ಅನಿಸುತ್ತೆ ಆ ಥರದ್ದು ಹೈವೇಗಳನ್ನ ಮಾಡಿ, ಕಾರ್ನ ಬಿಲ್ಡ್ ಮಾಡಿ ಅದರಲ್ಲೆಲ್ಲ ಮಾಡುವಂಥ ಸಾಧ್ಯತೆ ಈ ಒಂದು ಮೈನ್ ಕ್ರಾಫ್ಟ್ ಗೇಮಲ್ಲಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಒನ್ಸ್ ಅಗೇನ್ ಅನ್ಶ್ ಫಾರ್ ಗಿವಿಂಗ್ ದಿಸ್ ವಾಯ್ಸ್ ಕ್ಲಿಪ್. ಇವಾಗ ಅಮೋಘ ಭಟ್ ವಾಯ್ಸ್ ಕ್ಲಿಪ್ಪನ್ನು ನಾವು ಪ್ಲೇ ಮಾಡೋಣ. Hi, hello, and namaskara. My name is Amoga Butt, and I am in 8th grade. I am 14 years old. I live in South Salem, New York. Today, I will be talking about my trip to Bangalore with my Ajja. I was very excited about this trip. I had never been on a trip without my parents. On the trip, my Ajja explained what each plant on the side of the road was. One example of what he said was a paddy field, which is used to make rice. I felt like this was a great bonding experience between me and my Ajja. I never knew these plants had such a big impact. Have you guys ever been on a trip without your parents or just by yourself? Let me know. And thank you for tuning in to hear me on Num Radio. I appreciate KKNY for this opportunity, and thank you. ಥ್ಯಾಂಕ್ ಯು ಅಮೋಘ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಜ್ಜನ ಜೊತೆಯಲ್ಲಿ ನೀನು ಎಕ್ಸ್ಪ್ಲೋರ್ ಮಾಡಿದಂಥ ಬೆಂಗಳೂರು ತುಂಬ ಚೆನ್ನಾಗಿತ್ತು ಅಂತ ನನಗೆ ಕೂಡ ಅನಿಸ್ತಾ ಇದೆ. ಆ್ಯಂಡ್ ಅಪ್ಕಮಿಂಗ್ ನೆಕ್ಸ್ಟ್ ಅದೀಶ್ ಭಟ್ ವಾಯ್ಸ್ ಕ್ಲಿಪ್ಪನ್ನು ಇವಾಗ ಪ್ಲೇ ಮಾಡೋಣ. Hi, hello, namaskara. My name is Adi Shabat, and I'm in 5th grade. I live in South Salem, New York. Today, I will talk to you about my trip to Prani, a petting zoo in Bangalore. There were a bunch of animals, like donkeys, horses, and goats and more. Did you know that if someone calls you a donkey, say thank you, as donkeys are very intelligent? I was most excited for goats. They are my favorite animals. There were also guinea pigs and even rats that we held. We also got to go into a giant bird cage where birds would fly into our hands to eat food we put on it. Have you guys ever touched a bird? Please let me know. Thanks to KKNY for this opportunity, and thanks for listening. ಥ್ಯಾಂಕ್ ಯು ಅದೀಶ್, ಥ್ಯಾಂಕ್ ಯು ಸೋ ಮಚ್. ಪ್ರಾಣಿ ಪೆಟ್ ಸೆಂಚುರಿ ಬಗ್ಗೆ ಹೇಳಲೇಬೇಕು. ಕೋವಿಡ್ ಸಂದರ್ಭದಲ್ಲಿ ಪ್ರಾಣಿ ಪೆಟ್ ಸೆಂಚುರಿ ಬಗ್ಗೆ ನಾವು ಒಂದು ವಿಶೇಷ ಇಂಟರ್ವ್ಯೂ ಮಾಡಿದ್ವಿ. ಸಂಜೀವ್ ಯಾರು ಪ್ರಾಣಿ ಪೆಟ್ ಸೆಂಚುರಿ ನಡೆಸ್ತಾರೆ ಅವ್ರದ್ದು ಕೂಡ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನ ನಮ್ಮ ರೇಡಿಯೋನಲ್ಲಿ ನಾವು ಮಾಡಿ ಹಾಕಿದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ಅದು ಇವತ್ತು ಕೂಡ ಅವೈಲೇಬಲ್ ಇದೆ. ಒನ್ಸ್ ಅಗೇನ್ ಅದೀಶ್ಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಪ್ರಾಣಿ ಪೆಟ್ ಸೆಂಚುರಿ ಬಗ್ಗೆ ಮಾತಾಡಿ ನಮಗೆ ಅದನ್ನೆಲ್ಲ ನೆನಪು ಮಾಡಿಸಿದ್ದಕ್ಕೆ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ಏನಾದರೂ ವಿಸಿಟ್ ಮಾಡಿಲ್ಲ ಅಂದ್ರೆ ಬೆಂಗಳೂರಿನ ಕನಕಪುರ ರೋಡಲ್ಲಿ ಆಫ್ ಕನಕಪುರ ರೋಡ್ ಪ್ರಾಣಿ ಪೆಟ್ ಸೆಂಚುರಿ ಇದೆ. ವಿಸಿಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಸಿಟ್ ಮಾಡಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಗಲ್ಲಿ ಇರುತ್ತೆ ಅಂತ ನಾನಂತೂ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ವೀರ್ ರಘುನಾಥ್ನ ಆಡಿಯೋ ಕ್ಲಿಪ್ನ ಇವಾಗ ಪ್ಲೇ ಮಾಡೋಣ. ಲೆಟ್ಸ್ ಹಿಯರ್ ಹಿಮ್ ಔಟ್. Hello everybody, my name is Veer Raghunath, and from everyone all over the world, if it's nighttime, if it's daytime, if it's even in the afternoon, and if you're listening to me right now, I'm sure you guys should know me, and if you don't, my name is Veer Raghunath, and I want to introduce you to something very special, and it's music. So music is the best way to reaching God. And fun fact, my dad told me that. So let's get you started on music. Music has different type of notes. There are different names, and in Sanskrit, from my heart, I love this. So in Sanskrit, here's how it goes. Sa ri ga ma pa da ni sa sa ni da pa ma ga ri sa. And then in English or Latin, it goes do re mi fa sol la ti do do ti la so fa mi re do. So there are different names of, notes. So these notes are the basics to help you start singing. Now, if you're curious of how singing actually works, well, I'll show you. Let me sing some phrases of a song for you. 3, 2, 1, yeah! Sa sa ni da pa ma ga ma ga ma pa da ni sa sa ni da pa ma ga ma pa da ni sa ri ni sa da
and ga ma pa da ni. I hope you like it. And this, just for you to remember, is from radio jockey Veer Raghunath. I hope you enjoyed it, and get in tune with music, guys. Thank you. ವಾವ್ ವೀರ್, ದ್ಯಾಟ್ ವಾಸ್ ಸಮಥಿಂಗ್ ಅಮೇಝಿಂಗ್. ನಾವು ಆರ್ ಜೆ ಆಗಿ ಒಂದು ಶೋ ಮಾಡಿ ಅಂತ ಅಂದರೆ ಯು ಹ್ಯಾವ್ ಆ್ಯಕ್ಚುಲಿ ನಾಟ್ ಓನ್ಲಿ ಬೀಯಿಂಗ್ ಆರ್ ಜೆ, ಮ್ಯೂಸಿಕ್ ಕೂಡ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಯಾ. ದಟ್ಸ್ ವಂಡರ್ಫುಲ್, ನೈಸ್ಲಿ ಪ್ರೆಸೆಂಟೆಡ್, ವೆರಿ ನೈಸ್ಲಿ ಪ್ರೆಸೆಂಟೆಡ್ ವೀರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ನೆಕ್ಸ್ಟ್ ಆಡಿಯೋ ಕ್ಲಿಪ್ನ ನಾವು ಪ್ಲೇ ಮಾಡ್ತಾ ಇರೋದು ದಾನಿಕಾ ಗೌಡ. ಸೊ ದಾನಿಕಾದ ಆಡಿಯೋ ಕ್ಲಿಪ್ ಕೇಳೋಣ, ಅದಾದಮೇಲೆ ವಿಠಲ್ದು ಕೂಡ ಇದೆ. ಲೆಟ್ ಅಸ್ ಹಿಯರ್ ಬೋತ್ ಆಫ್ ದೆಮ್. ಫಸ್ಟ್ ದಾನಿಕಾದ್ ಪ್ಲೇ ಮಾಡ್ತಾ ಇದ್ದೀನಿ. Hi, I'm Danica Gowda and I'm 12 years old. I'm in 7th grade and I live in Long Island, New York. I enjoy winter sports like ice skating, skiing, and snowboarding. So over the past several years, I've been skiing and snowboarding, but not as often as I would like to. On my last trip, I realized I'm better at skiing than snowboarding. So next year, I'll try snowboarding again to get better at my skills. My favorite winter sport, however, is ice skating, which I've been doing longer and more consistently. Currently, I'm at an intermediate level and I still have a long way to go, but I'll get better at it. ವೆಲ್, ಥ್ಯಾಂಕ್ ಯು ದಾನಿಕಾ. ದಟ್ ವಾಸ್ ಶಾರ್ಟ್ ಬಟ್ ಸ್ವೀಟ್, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದು. ಆ್ಯಂಡ್ ನೌ ವಿಲ್ ಬಿ ಪ್ಲೇಯಿಂಗ್ ದಿ ಕ್ಲಿಪ್ ಆಫ್ ವಿಠಲ್ ಗೌಡ. Hi, I'm Vital Gowda. I'm 9 years old, I'm in 4th grade and live on Long Island. I enjoy traveling and experiencing new places. Over the past few years, I've been to India, Thailand, Florida, Bermuda, and Arizona. My favorite trip so far has been to Bermuda, and this was my first time on a cruise. I enjoyed all of the fun activities on the cruise, the good food in the buffet, and the amazing views of the ocean from our balcony room. In Bermuda, we went snorkeling and I saw my first ever parrotfish swimming in the ocean. We also went to the glass beach and beaches with pink sand, and I enjoyed the beautiful island ocean breeze. We took a night boat trip into the Bermuda Triangle, which I thought would be scary, but was actually not scary at all. It was quite fun. I can't wait to go to my next trip this summer to visit Europe and India. Nicely done, Vital. Hope you had a great time at Bermuda, and hope India ಬಂದ ಕೂಡ you'll enjoy the same way how you have enjoyed there. So ಇದು ನ್ಯೂಯಾರ್ಕ್ ಕನ್ನಡ ಕೂಟ ಮತ್ತೆ ನಮ್ಮ ರೇಡಿಯೋ ಕೊಲಾಬ್ರೇಟ್ ಆಗಿ ಆರ್ ಜೆ ವರ್ಕ್ಶಾಪ್ ಅನ್ನ ಮಾಡಿ ಟ್ರೈನ್ ಮಾಡಿ ಅವ್ರಿಗೆ ಒಂದು ರೇಡಿಯೋನಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಕೊಟ್ಟ ಮೇಲೆ ಮಾಡಿದಂಥ ಒಂದು ಶಾರ್ಟ್ ಪ್ರೋಗ್ರಾಮ್. ಇದೇ ತರಹದ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಕೂಡ ನಾವು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿರುವಂತಹ ಕನ್ನಡಿಗರ ಮಕ್ಕಳುಗಳಿಗೆ ಏರ್ಪಡಿಸ್ತೀವಿ. ಅಂಡ್ ಅವರ ಒಂದು ಶೋಗಳನ್ನ, ಅವರ ಒಂದು ಮಾತುಗಳನ್ನ ಕೂಡ ನೀವು ನಮ್ಮ ರೇಡಿಯೋನಲ್ಲಿ ಕೇಳಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901.